ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಯಾವ ಡ್ರೆಸ್ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಮಂತ್ರಗಳಲ್ಲಿ ಮೋಸ್ಟ್ ಪವರ್ಫುಲ್ ಮಂತ್ರ ಹನುಮಾನ್ ಚಾಲಿಸ. ನಾನು ದಿನ ಓದ್ತಾ ಇರೋದ್ರಿಂದ ಹನುಮಾನ್ದೇ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಮೇಕಪ್ ಆರ್ಟಿಸ್ಟ್ ಹತ್ರ ಹೋದೆ. ಮೇಕಪ್ ಎಲ್ಲ ಮಾಡಿಸ್ಕೊಂಡು ಪರ್ಫಾರ್ಮೆನ್ಸ್ ಮಾಡಿ ಬಂದೆ. ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಹನುಮಂತ ಹುಟ್ಟಿದ ಜಾಗ ನೋಡಬೇಕು ಅನ್ನಿಸ್ತು. ಸೊ ಪ್ಯಾಕಪ್ ಆ್ಯಂಡ್ ಸ್ಟಾರ್ಟ್ ಟ್ರಾವೆಲಿಂಗ್. ಯಾವುದೇ ಜಾಗಕ್ಕೆ ಹೋಗೋ ಮೊದಲು ಅದರ ಹಿಸ್ಟ್ರಿ ತಿಳ್ಕೊಳ್ಬೇಕು. ನಾನು ಅದನ್ನೇ ಮಾಡ್ತಾ ಇದ್ದೆ. ಅಂಜನಿಗೆ ಮಗ ಬೇಕು ಅಂದ್ಬಿಟ್ಟು ಶಿವಗೆ ತುಂಬ ಪೂಜೆ ಮಾಡ್ತಾ ಇದ್ಲು. ಅಂಜನಿ ಪೂಜೆ ಇಷ್ಟಪಟ್ಟು ಶಿವ ಅವನೇ ಮಗ ಆಗಿ ಬರ್ತಾನೆ ಅಂತ ಮಾತು ಕೊಟ್ಟ. ರಾವಣಂಗೆ ಒಂದು ಪವರ್ಫುಲ್ ಮಗ ಬೇಕಂತ ಇಷ್ಟಪಟ್ಟಿದ್ನಂತೆ. ಆ ರೀತಿ ಆಗಬೇಕಂದ್ರೆ ಪ್ಲಾನೆಟ್ ಪೊಸಿಷನ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ 9 ಪ್ಲಾನೆಟ್ಸ್ನೂ ಅವ್ನು ಇಟ್ಕೊಂಡಿದ್ನಂತೆ. ಟ್ರಯಲ್ ನೋಡೋಕ್ಕೆ ಎಲ್ಲ ಪ್ಲಾನೆಟ್ಸ್ನೂ ಪೊಸಿಷನಲ್ಲಿ ಇಟ್ಟಿದ್ನಂತೆ. ಎಲ್ಲ ಪ್ಲಾನೆಟ್ಸ್ನೂ ಪರ್ಫೆಕ್ಟ್ ಪ್ಲೇಸಲ್ಲಿ ಇಟ್ಟಿದ್ದ ಟೈಮಲ್ಲಿ ವೀರಾಂಜನೇಯ ಹುಟ್ಟಿದ್ನಂತೆ. ಅದಕ್ಕೆ ಶಿವದ ರೂಪನಾದ ಅಂಜನಿ ಮತ್ತು ಕೇಸರಿ ಪುತ್ರ ಮೋಸ್ಟ್ ಪವರ್ಫುಲ್ ಆಗ್ಬಿಟ್ನಂತೆ. ಶಿವನ ರೂಪ ಹನುಮಂತದ್ದು ತುಂಬ ಸ್ಟೋರೀಸ್ ಇದೆ. ಅದೆಲ್ಲ ಆಮೇಲೆ ನೋಡೋಣ. ಈಗ ಅವನು ಹುಟ್ಟಿದ ಜಾಗ ನೋಡೋಣ. ಹಂಪಿ ಪಕ್ಕ ಅಂಜನಾದ್ರಿ ಬೆಟ್ಟ ಇದೆ. ನೀವೀ ಬೆಟ್ಟನ ಮೇಲೆ ಹತ್ಕೊಂಡು ಹೋಗಬೇಕು. ತುಂಬ ಸ್ಟೀಪ್ ಇದೆ, ಆದರೆ ಹತ್ಬೋದು. ಇದೇ ಹನುಮಂತ ಹುಟ್ಟಿದ್ದ ಜಾಗ. ಈ ಬೆಟ್ಟ ಮೇಲಿನ ವ್ಯೂ ತುಂಬ ಚೆನ್ನಾಗಿದೆ. ನೀವಿಲ್ಲಿ ಬಂದಾಗ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಈ ಬೆಟ್ಟದ ಮೇಲೆ ಹನುಮಾನ್ ದೇವ್ರದ್ದು ದೇವಸ್ಥಾನ ಇದೆ. ಯಾವಾಗಲೂ ಫ್ಲೋಟ್ ಆಗ ರಾಮಸೇತು ಕಲ್ಲಿದೆ. ಹನುಮಂತದ್ದು ಫೇವ್ರೆಟ್ ಗಾಡ್ ರಾಮ. ಅದಕ್ಕೋಸ್ಕರ ಇಲ್ಲಿ ರಾಮಾಯಣ ಓದ್ತಾ ಇರ್ತಾರೆ. ಇಲ್ಲಿ ಬಂದಾಗ ಹನುಮಾನ್ ಚಾಲಿಸ ಓದಿ. ಜೈ ಹನುಮಾನ ಜ್ಞಾನ ಗುಣ ಸಾಗರ ಜೈ ಕಪೀಶ್ ತಿಯು ಲೋಕ ಉಜಾಗರ ರಾಮದೂತ ಅಚಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾವೀರ್ ವಿಕ್ರಮ ಬಜರಂಗಿ. ಈ ರೀತಿ ಕಂಪ್ಲೀಟ್ ಹನುಮಾನ್ ಚಾಲಿಸ ಹೇಳಾದ್ಮೇಲೆ ಇಲ್ಲಿ ಬಂದವರೆಲ್ಲ ಇದೇ ರೀತಿ ಪ್ರೇಯರ್ ಮಾಡ್ತಾರೆ. ಅದೇ ರೀತಿ ಅವ್ನು ಕಾಣಿಸ್ಕೊಳ್ತಾನೆ. ಹನುಮಂತಗ್ ಒಂದ್ಸತಿ ಜೈ ಅನ್ನೋಣ. ಬಾಯ್.